ಅವಾಗಿನ ಸುದ್ದಿಗೆ ಜ್ಞಾನಿ ಒಳಗ ಮಜ್ಜಿಗೆ ಅಮೃತಳಗಂಡ ಅಂತ ಗಂಡನ ಅಳಗೊಂಡವಲ್ಲದೆ ಮತ್ತೇನನ್ನದೇ ದುಂಡು ದುರ್ವಿ ದುಂಡಲ್ಲಿ ತಂಡಿ ಅನ್ರಿ ಬ್ಯಾಡಾಗಿದ್ದು ಬಿಡಾಡಿ ಬನ್ರಿ ಅನ್ರಿ ನನ್ನ ನಸೀಬ ಇಂಥ ನರಪೇತನ ಗಂಡ ನೀರಾಗ ನಿಂತ ಕಂಬ ಗೆಳತಿ ಒಗತನಕ್ಕಿಲ್ಲ ಇಂಥ ಕೌಶಲ ಬಾಳು ಶರೀರ ಸಿಕ್ಕ ಹರಿಗೋಳು ಹುಟ್ಟ ಹಾಕದ ಬೇಡ ನಿನ್ನ ಕಟ್ಟಿಡೋದು ಬೇಡ ನಿನ್ನ ಹೆಸರಿನಲ್ಲಿ ಸಂಖ್ಯಾವನ್ನು ಕೂತ್ಕೋಬೇಕಾಗಿತ್ತು ನಾವು ಮಾಡುತ್ತ ಮನೆಯಲ್ಲಿ ಮಲಗಬೇಕಾಗಿತ್ತು ಪಾತ್ರೆಯಲ್ಲಿ ಬೆನ್ನತ್ತಿ ಬಂದಿರೋರು ಯಾಕೆ ವಾಸ್ತೆ ಅಲ್ಲ ನಾಟ ಬಕ 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 ವಾಕರಿಸುತ್ತಾ ನಿನ್ನ ಗತ್ತು ಗೊತ್ತು ಹಚ್ಚಿ ನಾನು ಹರ್ಕೊಂಡು ಹೋಗ್ಕೊಂಡಿಲ್ಲ ಗುಳದಾಳೆ ಹರಿದು ಹೋಗ ಹೊತ್ತು ಮುಂದೈತಿ ಎಷ್ಟೋ ಗುಳದಾಳದಾಗ ಹರಿದು ಹೋಗ್ಯಾವು ಕುದುರೆ ಹೋಗ್ತಾವಂತ 18 ಇದ್ದದೊಳಗ 18 ಅಕ್ಷರ ಗುಳದಾಳಗಳು ಉದುರು ಹೋಗ್ತಾವಂತ ಅರಮನೆ ಜೋಯಿಸ್ರಿ ಹೇಳಿದ್ರು ಜೋಶಿಸಿ ನಿನ್ನ ಮುಂದೆ ಹೇಳಿದಾನೆ ಇನ್ನೊಮ್ಮೆ ಯುದ್ಧದ ಮೋಶವನ್ನು ನಿನ್ನ ಮುಂದೆ ಹೇಳಿದವರು ನಮ್ಮ ಮುಂದೆ ಹೇಳದೇ ಇರುವರೆ ಇಷ್ಟಾಗಲೇ ನಾನು ಅರಮನೆ ದಾಸಿ ಅಲ್ಲವೇ ಅರಮನೆಯ ದಾಸಿ ಹೊರ ಗಂಡಸಿನ ಪ್ರೇಯಸಿ ಕಂಡು ಹಿಡಿದಿರೋನು ಎಲ್ಲಾ ಸುದ್ದಿಯನ್ನು ಸೋಸಿ ಅಯ್ಯ ನಿನ್ನ ಕೋಡಿ ಬಾಯಿ ಪರಪುರುಷರ ಜೊತೆ ಸಲಿಗೆಯಿಂದ ಮಾತನಾಡುವ ಹೆಣ್ಣಿಗೆ ಹೆಸರಿಡುವುದು ಇದು ನರಪೇತ ಗಂಡಿನ ಒಣ ದೃಷ್ಟಿ ಒಳ್ಳೆ ಖುಷಿ ಮಾತ್ಕೊಂಡು ಕಾರ್ಕೊಂಡ್ ಬಿಟ್ಟಿ 10 ಗಂಡಸಿನ ಮುರಿದು ಮಾಡಾನ ಬೊಮ್ಮ ಈ ಹೆಣ್ಣನ್ನು ಗುಳದಾಡಿ ಹರಿದು ಹೋಗದಿರಲಂತ ಎಲ್ಲಮ್ಮಗ ಗಂಡರಾಚಿ ಎಣ್ಣೆ ದೀಪ ಕೊಟ್ಟು ಬರುವಾಗ ಹಡ್ಡ ಬೆಕ್ಕ ಬಂದಾಗ ಬಂದು ಬಿಟ್ಟೆ ನಿಂತು ಎಲ್ಲ ಮಗ ಎಣ್ಣೆ ದಿಪ್ಪ ಕೊಡಬೇಕು ಕೇಳಿಲ್ಲ ಸಿಟ್ಟಾದ್ರೆ ಹಂಗಮ್ಮ ನಾನು ಹೇಳ್ದು ನಾನು ಏನಕ್ಕೆ ಬಂದೆ ಗೊತ್ತಿಷ್ಟತ್ನಾಗ ಈಗ ಹೋಗೋ ಹೊತ್ತಿನಾಗ ಈತ ನಟ್ಟ ನೋಡ್ರ ಅಡ್ಡ ಬರ್ತಾರ ಅಂತ ನಾನು ಕಾಯಕ್ ಬಂದೀನಿ ಸಿಟ್ಟಾಗಿದ್ದಿ ನಾನು ಯವ್ವ ಎಷ್ಟು ಚಂದ ಕಾಣ್ತಾಳೆ ನಾನು ನೆಟ್ಟು ಸಿಟ್ಟಾದ್ರೆ ಅದಕ್ಕಪ್ಪ ನಾವು ಇದ್ದಪ್ಪ ಏನೇನು ಮಾಡಕ್ಕ ಸುಮ್ಮನೆ ಮನೆಗೆ ನೀನು ಯುದ್ಧ ಮಾಡುವುದಿಲ್ಲ ಅಂತ ನನಗೆ ತಿಳಿದಿದೆ ಹೌದಾ ನಿನ್ನ ಯುದ್ಧ ಏನಿದ್ರು ದಾರಿಯಲ್ಲಿ ಮಾತ್ರ ಕೋಣೆಯಲ್ಲಿ ಅಲ್ಲ ಹೌದಾ ಅಲ್ಲೇನಾದ್ರು
ಕೊಡ್ಲಿ ಮೇಲೆ ತಗೊಂಡು ಬಿಡ್ತೀನಿ ಮಗ ಚೊಪ್ ಕೊಡ್ಲಿ ತಿರುಗಿ ಹೇಳು. ಏನು ಕೊಡ್ಲೆ ಚೊಪ್ ಕೊಡ್ಲೆ ತರಬೇಕು ಪತಿದೇವ, ತರಲಿ. ಅಲ್ಲಮ್ಮ ನಾನು ನಿನ್ಗೆ ಏನು ಹೇಳಿದ್ದೇಳು ಚಪ್ಪಣ್ಣೆ ತಮ್ಮ ಇದು ಹತ್ರ ತಂದುಬಿಟ್ಟು ಅದು ಸಿಗ್ಲಿಲ್ಲ ಪತಿದೇವ, ಇದನ್ನೇ ಎತ್ತಕೊಂಡ್ ಬಂದ್ಬಿಟ್ಟೆ. ಹಂಗೆ ಎತ್ತಬೇಕು ಎಲ್ಲ ಕೈಲಿ ಎತ್ತು ಪತಿದೇವ, ಕೈಲಿ ಎತ್ತು. ಎತ್ತದ್ದು ತಡಮ್ಮ ಅಲ್ಲ ಹೇಳ್ತಿಂತ ಸೇವೆ ಮಾಡಿದ್ರಿ ದುಡ್ಡನೇ ಹಚ್ಚಿಬಿಡ್ತು ಈ ಗದೆ ಎತ್ತದಾಗಲ್ಲ, ನೀನೇನೋ ಯುದ್ಧ ಮಾಡಿದೆಯೋ. ನಾನು ಈ ಗದೆಯಿಂದ ನಿನ್ನ ಯಾಕೆ ಕೊಲ್ಲಲ್ಲ ಗೊತ್ತಾ? ಈ ಗದೆಯಿಂದ ನಿನ್ನ ತಲೆಗೆ ಹೊಡೆದ್ರೆ ತಲೆ ಶಾಸ್ತ್ರ ಒಳಗ್ಬಿಡ್ತು ಅಂತ ಸಾವು ಕೊಡಬಾರ್ದಂತ ನಾನು ಹೊಡೆದಿಲ್ಲ ಅಷ್ಟೇ. ಮಗ ಹಾ, ತಗೊಂಡ್ಬರ್ತೀನಿ ನಮ್ಮ ಕೈಲ ಹುಳುಕು ಮುಚ್ಚುಗಳ ಸ್ವಭಾವ. ಅಲ್ಲ ನಾವು ಮಧ್ಯರಾತ್ರಿ ತರಬೇತಿ ಕೊಟ್ಟಿರ್ತೀವಲ್ಲ ಹಂಗಾಗಿ ಇವನ್ನೆಲ್ಲ ಎತ್ತಿ ಬಿಸಾಕ್ಬಿಡ್ತಾರೆ. ಪತಿದೇವ, ಪತಿದೇವ, ನಾನೇ ಎತ್ತುವುದಾತು, ನೀ ಎತ್ತುವುದು ಯಾವಾಗ? ಅಂಥವೆಲ್ಲ ಹೇಳ್ಬಾರ್ದು ಮಿಸ್ಟೇಕ್ ಆಗುತ್ತೆ. ಸಿದ್ಧನಾಗೋ ಯುದ್ಧಕ್ಕೆ. ನಾನು ಹೇಳಿದ್ದೇನು ನೀನು ತಂದಿದ್ದೇನು? ಪತಿದೇವ, ನೀವು ಅಲ್ಲಿಂದ ಏನು ಕದ್ದು ಕದ್ದು ತಂದಿಟ್ಟಿರೋ ಅವೇ ನನ್ನ ಕೈಗೆ ಸಿಕ್ಕು. ನಾವು ಯುದ್ಧಕ್ಕೆ ಹೋದಾಗ ಅಲ್ಲಿ ಏನೇನು ಬಿದ್ದಿದ್ದು ಎಲ್ಲ ಹೊತ್ಕೊಂಡ್ ಬಂದಿರ್ತೀವಿ. ಅವನ್ನೆಲ್ಲ ಚಪ್ಪಡ್ಲಿ ಅಂತಂದ್ರೆ ಇದು ಯಾರು ಹ್ಞೂ ಪತಿದೇವ, ನಿಮ್ದು ಚಪ್ಪು ಸಿಡಿಲಿ. ಇದು ಸೂಕ್ತೈತೋ ಮಂಡೈತೋ ಒಂದು ಸಿದ್ಧನಾಗೋ ಯುದ್ಧಕ್ಕೆ. ಬಿಲ್ಲು ಧನುಷ್ಯವನ್ನು ಕರೆಕ್ಟ್ ಹಿಡಿಕೊಳ್ಳು. ಅಲ್ಲ ಅಲ್ಲ ನೋಡು, ನಾನು ಇದನ್ನ ಹಿಂಗೆ ತಿರುಗಿಸಿ ಯಾಕೆ ಹೊಡಕ್ ಹೋದ್ನಪ್ಪ ಅಂತಂದ್ರೆ ಬಡಾನ ಹಿಂಗೆ ಹೊಡೆದು ಬಿಟ್ಟಿತ್ತಂದ್ರೆ ಇದು ಸೂಜ್ಕಿತ್ತ ಸೀರಿಂಗ್ ಸಿಕ್ಕೊಂಡ್ಬಿಡ್ತಿತ್ತ ಊರ್ ಲೋಕ ತಿರ್ಕೊಂಡು ಇಲ್ಲೇ ಬಿಡ್ಬೇಕು. ಅಂತ ಕಠಿಣವಾದ ಸಾವು ಕೊಡಬಾರ್ದಂತೇಳಿ ನಾವು ಹಿಂಗೆ ಮಾಡಿವಿ. ತಿಳಿತು. ಇಷ್ಟು ವರ್ಷ ನನಗೆ ಯಾಕೆ ಮಕ್ಕಳಾಗಲಿಲ್ಲ ಅನ್ನೋದು ಈಗ ತಿಳಿತು. ಮಾತಾಡ್ಬೇಡಮ್ಮ. ಇಲ್ಲ, ಅಲ್ಲ ಅಲ್ಲ ಇವನ್ನ ಹಿಂಗೆ ಸಾಯಿಸಬೇಡ, ನೀನು ಒಂದು ರೀತಿ ಸಾಯಿಸಬೇಡ. ಹೇಗೆ? ಪಾತಾಳದಲ್ಲಿರುವ ನಮ್ಮ ಗಂಗಾ ಮಾತೆಯನ್ನು ಮೇಲಕ್ಕೆ ತರಿಸಿ ಆ ನೀರನ್ನ ಪಚ್ಚಿಡೋ ನೋಡು. ನೋಡ್ಬೇಕಾರೆ ಈಗ ಜೈ ಗಂಗಾ ಮಾತೆ. ಇವು ಬೀಜ ಮಂತ್ರಗಳು ಕೇಳಕ್ಕಲ್ಲ ಹಂಗಲ್ಲ. ಆ ಮಂತ್ರ ಕೇಳಿಸ್ಲಿಲ್ಲ, ಬರೀ ನೀಶ್ ಒಂದೇ. ಅವು ಬೀಜ ಮಂತ್ರ ಅಂತ ಹೇಳಿಲ್ಲ, ನಮ್ಗೆ ಅಂದೇ ಕೇಳೋದು ಎಲ್ಲರಿಗೂ ಕೇಳಕ್ಕಲ್ಲ. ಈಗ ನೋಡು, ಜೈ ಗಂಗಾ ಮಾತೆ. ಎಲ್ಲಿ ಇರುವಳ ನಿನ್ನ ಗಂಗಾ ಮಾತೆ? ನೋಡಿ ನಮ್ಮಮ್ಮ ನಿಮ್ಮತ್ತೆ ಮಾತಾಡ್ತಾವಳು ಕೇಳು. ನೀವ್ ಹೇಳುವುದು ಗಂಗಾ ಮಾತೆಯನ್ನು ತರಿಸ್ತೀನಿ ಅಂತ. ಅಜ್ಜಮ್ಮ ಅಲ್ಲಿ ಯಾಕೆ ಬರುವರು? ಮತ್ತೆ ತಾತಗಳಿಗೆಲ್ಲ ಅಂತ ಸತ್ಯ ಕೇಳ್ಬಿಟ್ರೆ ನಾವು ಮಾತಾಡ್ತೀವಿ ನೋಡಿ ಸರಿಯಾಗಿ. ಯಮ್ಮ ಹೌದು ನನಗೆ ಅಯ್ಯಯ್ಯಮ್ಮ ನೀನು ಇಷ್ಟು ಮಾತ್ರ ಹೇಳ್ಬಿಟ್ಟು ನಾವು ಸುಮ್ಮನೆ ಬಿಡ್ತಿದ್ದಲ್ಲ ಹಂಗೆ ಸುಮ್ಮನೆ ನಿಂದ ಹಾಕಿದ್ ಮಾಡಕ್ಕೆ ಆಗಲ್ ಬಿಡಮ್ಮ. ಹ್ಞೂ ಅಷ್ಟೇ ಮಾಡಂಗೆ. ಹೂನೆಮ್ಮ ಹೂನೆಮ್ಮ ಹೂನೆಮ್ಮ. ನಮ್ಮಮ್ಮ ಏನು ಹೇಳಿದ್ರೆ ಗೊತ್ತಾ? ಏನ್ ಹೇಳಿದ್ಲು? ಏನಿಲ್ಲ, ಈಗ ಕುಡಿಯಕ್ಕೆ ನೀರಿಲ್ಲ, ನಾನು ಮ್ಯಾಗ ಬಂದ್ರೆ ನನ್ನ ಸುಮ್ಮನೆ ಬಿಡೋದಲ್ಲ, ಹಂಗಾಗಿ ನಾನು ಬರಕ್ಕಲ್ಲ ಅಂದು. ಹಾ, ನಾನು ಏನೋ ಒಂದು ಹೇಳ್ತಿರ್ತೀನಿ, ನೀವು ಸುಮ್ಮನೆ ಕೇಳ್ಬೇಕು.
ಇವೆಲ್ಲ ನಮಗೆ ಬರಲಾರ್ದು ವಿದ್ಯೆಗಳು ತಗೊಂಬಂದು ನಾನು ಏನೇನೋ ಮಾಡಕ್ಕೆ ಚಪ್ಪಡ್ಲೆ ತಾಂಬ ಯುದ್ಧಕ್ಕೆ ಏನಿಂತ ವೈದ್ಯ ಒಂದೊಂದು ಕಿತ್ತಿ ತೋರಿಸೋಣ ನಮ್ದು ಬರಲು ತಡಿ ನಾವು ಕಿತ್ತಿ ಯವ್ವ ನಾನು ಚಪ್ಪಡ್ಲೆ ಅಂದ್ರೆ ಈಗ ಕತ್ತಿ ತಗೊಂಡ್ಬಿಟ್ಟು ಚಪ್ಪಡ್ಲೆ ಅಂದ್ರೆ ಅರ್ಥ ಆಗ್ತಿದ್ದಂಗಿಲ್ಲ ಪತಿದೇವ, ಆ ನಿಮ್ ಚಪ್ಪು ನನ್ನ ಕಣ್ಣಿಗೆ ಕಾಣಲೇ ಇಲ್ಲ. ಅಲ್ಲಿ ಹೋಗಿ ನಾಗಿದ್ದಿದ್ದಲ್ಲ ನೀನು ಗಿಡ್ಡ ಕೈದು ಈಸಿಗಾಕಲ್ಲ ಮತ್ತೆ ಏನ್ ಮಾಡ ತೆಗೆದುಕೋ ಅವನ ವೃಂದವನ್ನು ಚೆನ್ನಾಗಿ ಸೂಸ್ ಕೈತಿತ್ತು ಈ ತಡಿ ಕತ್ತಿ ಎತ್ತುವುದನ್ನು ಬಿಟ್ಟು ಕೆಳಗೆ ಬಗ್ಗಿಸಿದ್ರಿಂದ ಯಾಕೆ? ಮದ ಯುದ್ಧ ಮಾಡೋ ಹೊತ್ನಾಗ ನಮ್ಗೆ ಅಡ್ಡಿಪಡಿಸಬಾರ್ದು. ಅಡ್ಡಿಪಡಿಸಿದ್ರೆ ಯಾರು ಯುದ್ಧಕ್ಕೆ ಏನ್ ಮಾಡ್ಲಿ ಇನ್ನೆಲ್ಲಿ ನಿನ್ನ ನೋಡಿ ಪಕ್ಕ ಗಂಡಿನ ಹತ್ರ ಸಿಕ್ಕ ಸೈನಿಕ ಘಾತವಾಯಿತು ದುರ್ಯೋಧನ ಮಹಾರಾಜರ ಇತ್ತಕನೆ ಬರುತ್ತಾರೆ. ನಾನು ಗಂಡುಗನೇ ಆಗುವೆ. ಯಾರು ಮದಾಂಸಿ ಹೇಳಮ್ಮ ಏನಿದು ಮದಾಂಸಿ? ಮಹಾರಾಜರೇ, ಊರಲ್ಲಿ ಪುಂಡರಾವಳಿ ಹೆಚ್ಚಾಯಿತು. ಯಾವ ಹೊತ್ತಿಗೆ ಮಾನ ಪ್ರಾಣ ಹೋಗುವುದೆಂದು ಹಸ್ತನಾಪುರದವರು ಜನತೆ ಭಯಗೊಂಡಿರುವರು. ರಾತ್ರಿ ನಮ್ಮ ಮನೆಗೆ ಬಂದು ಎನ್ನ ಗಂಡನ ಕೈಯನ್ನು ಕಟ್ಟಿ ಕೀಳನ್ನು ಹೊತ್ತುಕೊಂಡು ಬಂದರು ಆ ಶಂಕರಂತ ಮತ್ತವನ ಹಸ್ತಕರು. ಏನಿದು ಪುಂಡರ ಹಾವಳಿ ನನ್ನ ರಾಜ್ಯದಲ್ಲಿ? ಈ ಗೌರವೇಶ್ವರನ ಆಳ್ವಿಕೆ ಇನ್ನೂ ಕೊನೆಗೊಂಡಿಲ್ಲ. ಈಗಾಗಲೇ ನನ್ನ ರಾಜ್ಯದಲ್ಲಿ ಅರಾಚಕತೆಯ ಕೊನೆ ಸುಳಿಗೆ ಕ್ರಿಯಮಾನ ಹರಣ ನರಕವೇ ನಾಚಿಸುವಂತಹ ಹೇಯ ಕೃತ್ಯಗಳೇ. ಅಯ್ಯೋ, ನಾನೇ ಬಿತ್ತಿದ ವಿಷದ ಬೇಗಳು ಹರಹರ. ಈ ಗೌರವೇಶ್ವರ ಹೆಸರಲ್ಲಿ ಕೇಕೆ ಹಿಡುವುದು ನವಯುಗದ ವಚನಾಂದು. ದುರ್ಯೋಧನ ಏನಾದರಾಗಲಿ, ಆದರೆ ನಿನ್ನ ರಾಜನೀತಿಯಲ್ಲೇನು ತಪ್ಪಿಲ್ಲ. ತಪ್ಪಂದು ತಿಳಿದವರು ಇನ್ನು ತಪ್ಪಾಗಿ ತಿಳಿದುಕೊಂಡು ಕಟ್ಟಿ ಕಂಕಣವ ತುದಿಯ ಗುರಿಯ ಮುಟ್ಟುವವರೆಗೆ ಹೋರಾಡಿ ಗೆಲ್ಲುವುದೇ ಮಹಾಸಾಧನೆ. ಪತಿಯ
ಹಣದ ದೆವ್ವಗಳು. ನನ್ನ ಗಂಡನ ರಕ್ತವೆಲ್ಲ ಕುಡಿದವಳು ಈ ಭೂಮಿ ತಾಯಿ. ಹೇ ಭೂಮಿ ತಾಯಿ, ನಿನ್ನ ಬಸ್ಸಿನಲ್ಲಿ ಅದೆಷ್ಟು ಜನರನ್ನು ಮಲಗಿಸಿಕೊಂಡಿರಮ್ಮ. ಆದ್ರೂ ನನ್ನ ಗಂಡನಿಗೆ ನಿನ್ನ ಒಟ್ಟಿಗೆ ಕಟ್ಟಿಕೊಂಡಿರಿಯಮ್ಮ. ಏನು ಹುಚ್ಚಿದ ಉತ್ತಾರೆ? ಯಾರು? ದ್ರೌಪದಿ ಅತ್ತಿಯರೇ. ಅಯ್ಯೋ, ನನ್ನ ಗಂಡನನ್ನು ಕೊಲ್ಲಿಸಿ ಕರಾಳಿಯ ರೂಪವನ್ನೆತ್ತಿ ನಿಂತಿರಲು ನನ್ನೆದುರಿನಲ್ಲಿ ದ್ರೌಪದಿ ಅತ್ತಿಯರೇ, ದೂರಾಗು ದೂರಾಗು. ಉತ್ತರೆ, ತಿಳಿವಿಲ್ಲದ ಕರುಣೆಯಂತೆ ಈ ರೀತಿ ಶಪಿಸುವುದು ತರವಲ್ಲ ನಿನಗೆ. ತನ್ನವರ ಸಾವಿಗಾಗಿ ಇನ್ನಿತರರ ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ. ಶೂರತನವೇ ಶಿವ, ಹೇಳಿತನವೇ ಹೆಣ. ಬಾಳಿದ್ದ ಅಭಿಮನ್ಯು, ದೂರಾಗಿದ್ದ ಈ ದೂರ್ಜಟೆಗೆ, ಸತ್ತು ಹತ್ತಿರದವನಾದ ಶಿವಂಗೆ. ಈ ಮಾತು ನಿನ್ನಂತ ಹೆಣ್ಣಿಗೆ ಸಿಹಿ, ರಂಡಿತನದ ಕಹಿ. ಬೆಳಕು ಬಿದ್ದರೇನಂತೆ, ಕತ್ತಲ ಕವಿದರೇನಂತೆ. ನನ್ನ ಬಾಳಿನ ಕಣ್ಣನ್ನು ಕಳೆದುಕೊಂಡಿರುವ ಹೆಣ್ಣಿಗೆ ಕತ್ತಲು ಬರೆ ಕತ್ತಲು. ಆದರೆ ಕತ್ತಲೊಳಗೆ ಮಲಗಿರುವುದು ಮುಂಬರುವ ಹಗಲು. ಇದು ಬರೇ ತಗಲು. ಬದುಕಿನಲ್ಲಿ ಕತ್ತಲೆ ಕೆಡಿಸುತ್ತಾ ಸತ್ತು ಹೋದ ಅಭಿಮಾನ ದೇವರು ಆ ಕತ್ತಲೊಳಗಿಂದ ಎದ್ದು ಬರುವನೇನಮ್ಮ. ರಂಜಿತನದ ಬೇಗೆ ನನಗೆ ತಪ್ಪಲಿಲ್ಲ. ಅತ್ತೆ ಸುಭದ್ರಿಗೆ ಶೋಕ ಬಿಡಲಿಲ್ಲ. ನಿನ್ನ ಪ್ರತಿಜ್ಞೆ ಫಲಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಳು. ನಿನ್ನ ಇಕ್ಕಿನಳು ತಗ್ಗಿಲ್ಲ. ಅಭಿಮಾನ ಸತ್ತಿದ್ದಕ್ಕಾಗಿ ಸೌತಿ ಮಗ ಸತ್ತರೆ ಸುಳ್ಳು ಸೂಚಕವಲ್ಲದೆ ಮತ್ತಿನ್ನೇನು? ಕೃಷ್ಣ ಕೃಷ್ಣ, ವಿಕಾರಕ್ಕೆ ಬೆಳಗಲಾರದು, ನಿರ್ವಿಕಾರಕ್ಕೆ ಬೆಳಗುವುದು. ಬೆಳಗಿದರೂ ನಸು ಬೆಳಕು, ಆದರೂ ಬೆಳಗಿಲ್ಲವೆಂದಲ್ಲ. ಎಲೆ ಉತ್ತಾರೆ, ಮಾತು ಮೂಕಾಯಿತು ದುಃಖಿಗಳ ಮುಂದೆ. ಅದಾವ ಬಿರುನುಡಿಗೆ ಬೆಂದಿಹಿದು ನಿನ್ನ ಮಗದ ಕಡೆ. ಸತ್ಯ ತಿಳಿದವರೆಲ್ಲೋ ಕೆಲವರು ಹಾಸ್ಯ ಮಾಡುವುದು ನಿಜವಲ್ಲ. ಆದರೆ ಸಂಕಟಗ್ರಸ್ತ ವ್ಯಕ್ತಿಗಳಿಗೆ ಅದೇ ಧರ್ಮದರ್ಶರು. ಕೃಷ್ಣದೇವ, ಸುಭದ್ರಿಯು ನಿನ್ನ ಬೆನ್ನಿಲಿ ಬಿದ್ದ ತಂಗಿಯಾಗಿದ್ರು ಅವಳ ಅಭಿಮಾನ ನಿನಗಿಲ್ಲ. ಆದರೆ ತಂಗಿ ಎಂದು ತಿಳ್ಕೊಂಡಿರುವ ಈ ಸಹೋದರಿಯ ಅಭಿಮಾನವೆಷ್ಟಿದೆ ನಿನಗೆ? ಓ ಪುಸ್ತಕದವನೇ, ಇವಳನ್ನು ದುಂಡು ಮಲಿಗೆ ತಂದೆನ ಬೆಂಕಿಯ ಮಗಳು ಬರಸಿರಿಯ ಉಂಡೆ. ತನ್ನ ಹೊಟ್ಟೆ ಮಕ್ಕಳಾದ ಪಾಂಡವರನ್ನು ಗುಡಾರದಲ್ಲಿ ಬಚ್ಚಿಟ್ಟು ಈ ದ್ರೌಪದಿ ನನ್ನ ಗಂಡನೊಬ್ಬನಲ್ಲಿ ಕಾರ್ಯಕ್ಕೆ ಕಳಿಸಿರುವ ಉರಿ ಮಾರಿಯ ಹೆಣ್ಣು ಇವಳು. ನನ್ನ ಹೊಟ್ಟೆಯ ಮಕ್ಕಳು ಯುದ್ಧಕ್ಕೆ ತಕ್ಕವರಲ್ಲವೆಂಬುದನ್ನು ಕಂಡು ಹಿಡಿದು ಜನವೆಚ್ಚರದಳು ಎಚ್ಚರಾಗಿ ಕಳುಹಿಸಿಕೊಟ್ಟೆ ಜನರಿಂದ ಅಭಿಮನ್ಯುವನ್ನು ಕಾಣದಕ್ಕೆ. ಕೇಳಿದೆ ಕೃಷ್ಣರಾಯ, ಈ ಶಾಂತ ಶೆಡಿವಿನ ಶಬ್ದವನ್ನು ಸೌತಿಯ ಮಸ್ತರದ ಬೆಂಗಿಡಿದು ಎಡಬಿಡಿದು ಜಲಕಾಗುತ್ತದೆ. ಕಬರಿ ಪೋಯ್ತಿ ನನ್ನ ಕಾಂತನ ಕೇವಲ ಸುಟ್ಟರಿದು ಹೋಯ್ತು ಅತ್ತೆ ಸುಭದ್ರಿ ಹೊಟ್ಟೆ ಪರ. ಎಲೆ ದ್ರೌಪದಿ, ನಿನ್ನ ಹೊಟ್ಟೆ ಮಕ್ಕಳಾದ ಪಾಂಡವರು ಗುಡಾರದಲ್ಲಿ, ಸೌತಿ ಸುಭದ್ರಿ ಯಮನ ಬಿಡಾರದಲ್ಲಿ. ಇಂತಿಳಿದೆ ಅನ್ನಾಯದ ಪಕ್ಷಪಾತ ಆ ಬ್ರಹ್ಮನ ಸೃಷ್ಟಿಯವಳು. ಅಣ್ಣ, ಈ ಪರಿ ನಕ್ಕವರಾರು? ಕೃಷ್ಣೇ, ಯಾವನ ಮಾಯೆಗೆ ಸಿಲುಕಿ ವಿನಾಯಿತಿ ಉತ್ತರಿಯು ನಿನಗೆ ಬಿರುನುಡಿಗಳನ್ನು ಆಡಿದಳು ಅವನೇ ಮರುವೇಗ ಪುರುಷ ದೇವಕಲಿ. ಕಲಿಯ ಅವತಾರದಲ್ಲಿ ಅವನಲೇವನೋ ವಿನೋದ ವಿಕಾಸದಲ್ಲಿ ಓ ಕೃಷ್ಣೇ, ಕಲಿಯ ಅವತಾರದಲ್ಲಿ ಅವನಲೇವನೋ
ಯಾವನ ಮಾಯ ಸಿಲುಕಿ ವಿನಯವತಿ ಉತ್ತರಿ ನಿನಗೆ ಬಿರುನುಡಿಗಳನ್ನು ಆಡಿದಳು ಅವನೇ ಮುಂಬರುವ ಯುವ ಪುರುಷ ದೇವತೆಗಳು. ದ್ವಾಪಾರದ ಆಳ್ವಿಕೆ ಮುಗಿಯುವುದು 3 ದಿನಗಳಲ್ಲಿ. ಆ ಬಳಿಕ ಕಲಿದೇವನ ಆಳ್ವಿಕೆಯು ಈ ಭೂಮಿಯಲ್ಲಿ. ಹಾಗಾದ್ರೆ ಅನಾಹುತದ ಹುತ್ತಗಳೇ ಹೊರ ಹೋಗುವೇನು ಈ ಭೂಗರ್ಭದೊಳಗಿಂದ? ಒಂದು ಕಡೆ ನಂದನವನಗಳು, ಇನ್ನೊಂದು ಕಡೆ ಪಾಪ ಬೆಳೆಸಿದ ಮಸಣದಡಿಗಳು. ಬರುತ್ತಾ ಮಸಣದಡಿಗಳು ಸುಟ್ಟು ಹುಟ್ಟುವವು ನಂದನವನಗಳಾಗಿ. ಹಾಗಾದ್ರೆ ಅಣ್ಣ, ಈ ಭೂಮಿಯ ತುಂಬಾ ನಂದನವನಗಳೇ? ಕೃಷ್ಣದೇವ, ನಾನ್ಯಾವ ಸೃಷ್ಟಿಗಳಿದ್ದೆ ಹಿರಿದಿನಾದ್ರು ಬಿರಿಯಾನಿ ನಡೆದಿಲ್ಲ. ಏನೂ ಇಲ್ಲವಮ್ಮ, ನೀವೊಬ್ಬರ ಕಣ್ಮರೆಯಾಗಿ ಕಿವಿಗೊಟ್ಟು ಕೇಳ್ತೀರಿ ನನ್ನ ಹಾಗೂ ಕಲಿಯ ಸಂಭಾಷಣೆಯನ್ನು. ಕೃಷ್ಣದೇವ, ನಿನ್ನ ಚರಣಾರವಿಂದಲೇ ಕಲಿಯ ವಂದನೆಗಳು. ಮಂಗಳವಾಗಲಿ. ಓ ಯೋಗೇಶ್ವರ, ನೀನು ನಿರ್ಮಿಸುತ್ತಿರುವ ಕೈಗಾಂತರದಲ್ಲಿ ಪೃಥ್ವಿಯನ್ನು ಮೇಲೆತ್ತಿ ಬಂದು ಪಾತಾಳ ಕತ್ತಲ ಗರ್ಭದೊಳಗಿಂದ. ಓ ಕಲಿಪುರುಷ, ಪಾತಾಳ ಕತ್ತಲ ಗರ್ಭದೊಳಗಿಂದ ಬಂದರು ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತಿದೆ. ಹರಿಯದವನಂತೆ ಕೇಳುತ್ತಿರುವಲ್ಲಾಗದರೆ ಕೇಳಿರುವೆ ಎಂದ ಮೇಲೆ ಹೇಳಲೇಬೇಕಲ್ಲವೇ? ಕೇಳು ಕಮಲಾಕ್ಷನೇ, ಪಾತಾಳ ಕತ್ತಲ ಗರ್ಭದೊಳಗಿಂದ ಬಂದುದಕ್ಕೆ ನನ್ನ ಮೈ ಬಣ್ಣ ಕಪ್ಪಾಗಿತ್ತು. ಆದರೆ ಅದನ್ನೆಲ್ಲ ಉತ್ತರೆಯದ ಗರಚಿ ಕೆಂಪು ಬಣ್ಣದವನಾದೆ. ಅದೆಲ್ಲ ಉತ್ತರಿ ಹೆದೆಯಿಂದ ಹರಿದು ಸೇರಿತು ಸೃಷ್ಟಿ ರಸದೋಳಿನ ಮೈಕಪ್ಪೆಲ್ಲ. ಹಾಗಾದ್ರೆ ನನ್ನಾಳಿಕೆಯಲ್ಲಿ ಬರೀ ಕತ್ತಲೆ. ಏನು ವಾಸುದೇವ, 3 ಯುಗಗಳಲ್ಲಿಯೂ ಕಾಣದಂತ ಗಳಿಗೆ ಬೆಳಕು ನಿನ್ನಾಳಿಕೆಯಲ್ಲಿ. ಏನದು? ಬಿತ್ತರಿಸಿ ಬೆಸಸು ಬಿಂದು ಮಾಧವನೇ. 3 ಯುಗಗಳಲ್ಲಿಯೂ ಮೂಡದಂತ ಮಹಾ ಮೇಧಾವಿಗಳು ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನಾಳಿಕೆಯಲ್ಲಿ. ಇದುವರೆಗೆ ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿತ್ತು ಮಾನವ ಸಮಾಜ. ನಿನ್ನಾಳಿಕೆಯಲ್ಲಿ ಪಂಚಮಹಾಭೂತಗಳನ್ನೇ ದುಡಿಸಿಕೊಳ್ಳುವರು ಮಾನವರು. ಓ ಕಲಿಪುರುಷ, ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ಗರುಡನು ಗಾಬರಿಯಾಗನು. ಬಲ್ಲಿದ ಎತ್ತುಗಳಿಲ್ಲದ ಒತ್ತರದಲ್ಲೋಡುವ ಬಂಡಿಗಳನ್ನು ಕಂಡು ಆ ನಂದಿಗೆ ದಂಗು ಬಡಿಯುವುದು. ಕಲ್ಲು ಕಬ್ಬಿಣವ ಹೆಪ್ಪು ಕಟ್ಟಿಸದ ಸೇತುವೆಗಳ, ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌಧಂಗಳ, ಬಂಡೆಗಳ ಮೂಡಿಸಿದ ಮೇಣ್ ಬಸ್ತಿಗಳ ಹಾಗೂ ನೆಲಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಕೈಯಿಟ್ಟುಕೊಳ್ಳುವ ವಿಶ್ವಕರ್ಮನು. ನಿಮಿಷಕ್ಕೆ ನಿರ್ಮಾಣವಾಗುವ ಬಟ್ಟೆಗಳ ರಾಶಿ ಹೊಟ್ಟುವುದನ್ನು ಕಂಡು ದಿಗ್ಮೂಢನಾಗುವನು ದೇವಾಂಗಮುನಿ. ಓ ಕಲಿಪುರುಷ, ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವನ್ನು ಕಂಡು ಕೈಲಾಸ ವೈಕುಂಠಗಳ ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಆ ಹರಿಹರರಿಗೆ. ಕೃಷ್ಣದೇವ, ಕೃತ ತ್ರೇತ ದ್ವಾಪಾರಗಳಿಗಿಂತಲೂ ನಾನೇ ಧನ್ಯಾತ್ಮನೇ. ಹೌದು, ಆದರೆ ಮತ್ತೇನು ಉಸುರು ಮುರಾರಿಯೇ? ಬೇಕಾದಂತ ಬಟ್ಟೆಗಳನ್ನು ದಿನಕ್ಕೊಮ್ಮೆ ತೊಟ್ಟು ಕಾಲ ಕಳೆಯುವರಿಲ್ಲಿ. ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೇಲೆ. ಇಂದ್ರನ ಅರಮನೆಯನ್ನು ನಾಚಿಸುವಂತ ಹಿರಿಮನೆಗಳು ಹುಟ್ಟಿದರೂ ಗುಡಿಸಿಲಿನಲ್ಲಿ ಕಾಲ ಕಳೆಯುವರು ಬಡಜನರು. ಬಾನಿನಿಂದೆಳೆದ ಬಂದ ಮಿಂಚೆ ಮನೆಗಳಿಗೆ ಎಣ್ಣೆ ಇಲ್ಲದ ದೀಪ ಉರಿದರು. ಬಡತನದೊಡಲಿಗೆ ತೊಟ್ಟು ತೈಲವಿಲ್ಲ, ಮತ್ತೆ ಬಡಗುಡಿಸಿನಲ್ಲಿ ಬೆಳಕಿಲ್ಲ. ಓ ಕಲಿಪುರುಷ, ಒಟ್ಟಾರೆ ವಿಜ್ಞಾನಿಗಳ ಸಿರಿವಂತರ ಕೈಯಲ್ಲಿ ಈ ಭೂಗೋಳಕ ಇದೊಂದು ಒಡಕ ಗೋಲಕ. ಹಾಗಾದರೆ ನಾನೆಂತಹ ನರಪೇದ ನರಜಂತು. ಆಹಾ, ನರಪೇದ ನೀನಲ್ಲ, ನರೋತ್ತಮನೇ ನೀನು, ಧನ್ಯಾತ್ಮನೇ ನೀನು. ಶತ ಮಾನಗಳೆಂಬ ಸೋಪಾನಗಳನ್ನೇರಿ ಭವಿತವ್ಯದ ನೆತ್ತಿಯೋಳು ನಿಂತು ನೋಡಿದರೆ ಆಗ ಕಣ್ಣಿಗೆ ಕಾಣುವುದು ಈ ಭೂಲೋಕ ಇದೊಂದು ಸ್ವರ್ಣಲೋಕವಾಗಿ. ಅದು ತಾನೇ ಸಕಲಮಯ ಸಮನ್ವಯ ಸಮಸ್ತ ಸಮತ್ವದ ಅಮೃತಲೋಕ, ಶಾಂತಿ ಸಮೃದ್ಧಿಗಳ ಸ್ವರ್ಣಲೋಕ. ಈ ಭೂಲೋಕ ಗಾಯನಕ್ಕಿದ ಗಂಧರ್ವ ಲೋಕ, ಕಲೆಗಿದ ಕಿಂಪುರುಷ ಲೋಕ. ಹೆಚ್ಚೇನು ಹೇಳಲಿ, ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ರುಜುದೃಷ್ಟಿ ಹೋದ ಜಗತ್ತಿಗೆ ನಿನ್ನ ಆಳ್ವಿಕೆಯಲ್ಲಿ. ಧನ್ಯನಾದ ಪರಮಾತ್ಮ, ಮಂಗಳ ಧನ್ಯನಾದ. ನಮಸ್ತೆ. ಕಲಿಯುಗ ಪ್ರತಿಕೆಯಲೋ ನಾಡೆ, ಕಲಿಯುಗ ಪ್ರತಿಕೆಯ
ಕಲಿಯುಗ ಪ್ರತಿಭೆಯಳು ನೋಡೆ ಕಲಿಯುಗ ಪ್ರತಿಭೆಯಳು ನೋಡೆ ಶಾಂತಿಯ ಕ್ರಾಂತಿ ಮರಣ ಸೋತೆ ಶಾಂತಿಯ ಕ್ರಾಂತಿ ಮರಣ ಸೋತೆ ಶಾಂತಿಯ ಕ್ರಾಂತಿ ಶಾಂತಿಯ ಕ್ರಾಂತಿ ಶಾಂತಿಯ ಕ್ರಾಂತಿ ಮರಣ ಸೋತೆ ಜೀವದ ಚಿತ್ತ ಕೊಂಡಿದ ದೇಹವ ಜೀವದ ಚಿತ್ತ ಕೊಂಡಿದ ದೇಹವ ಕಲಿಯುಗ ಪ್ರತಿಭೆಯಳು ನೋಡೆ ಕಲಿಯುಗ ಪ್ರತಿಭೆಯಳು ನೋಡೆ ನೋಡೆ ಪೂರ್ಣತೆಯ ಈಶ್ವರ ಜನಯ ನೋಡೆ ಪೂರ್ಣತೆಯ ಈಶ್ವರ ಜನಯ ವಿವಿಧ ಜ್ಞಾನ ಗುಣ ವಿಲಾಸ ನೋಡೆ ವಿವಿಧ ಜ್ಞಾನ ಗುಣ ವಿಲಾಸ ನೋಡೆ ಕಲಿಯುಗ ಪ್ರತಿಭೆಯಳು ನೋಡೆ ಕಲಿಯುಗ ಪ್ರತಿಭೆಯಳು 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 ದೇವಿ ಜಗದಂಬೆ ನಾನು ಸುಖಕ್ರಾಂತಿ ದೇವಿ ಜಗದಂಬೆ ನಾನು ಸುಖಕ್ರಾಂತಿ ಭಕ್ತರ ಪ್ರತಿಬಿಂಬೆ ಹರಸು ಈಶನರಂಬೆ ಭಕ್ತರ ಪ್ರತಿಬಿಂಬೆ ಹರಸು ಈಶನರಂಬೆ ದೇವಿ ಜಗದಂಬೆ ನಾನು ಸುಖಕ್ರಾಂತಿ ಕತ್ತಲವರಿಸಿಹುದು ಗುರುಕುಲದ ಗಣನೆ ಕತ್ತಲವರಿಸಿಹುದು ಗುರುಕುಲದ ಗಣನೆ ಮತ್ತೆ ನೀಗರೆ ಹರಿಸಿ ಚೆಲ್ಲು ಬೆಳಕೆ ಸುತ್ತಲವರಿಸಿಹುದು ಸೋಲು ಸೋಲಿನ ಜ್ವಾಲೆ ಕತ್ತರಿಸೋ ಕಮಲಾಕ್ಷಿ ಕೋಗಿಲಿಯ ಮಾಲೆ ಕತ್ತರಿಸೋ ಕಮಲಾಕ್ಷಿ ಕೋಗಿಲಿಯ ಮಾಲೆ ದೇವಿ ಜಗದಂಬೆ ನಾನು ಸುಖಕ್ರಾಂತಿ ನಾನು ಸುಖಕ್ರಾಂತಿ ನಾನು ಸುಖಕ್ರಾಂತಿ ಓ ಚಂಡಿ ಚಾಮುಂಡಿ ಹಿಂಗದಲ್ಲಿ ವರ್ತಿಸಲೇ ನನ್ನ ಮಾಂಗಲ್ಯ ಭಾಗ್ಯ ಬೇರೆ ಯಾವ ಭಾಗ್ಯವೋ ಸೌಭಾಗ್ಯ ದೊರೆತು ಓ ಗೌರಿ ಮೈದೋರಿ ಮಾಡು ಹರಕೆ ನೀಲಾಕಾಶದಿಂದ ಭೂಮಿಗೆ ಇಳಿದು ಬಾ. ಇಲ್ಲವೇ ಈ ಭೂಮಿಯ ಬಸಿರನ್ನೇ ಬಗೆದು ಬಾ. ಹೇಗಾದ್ರೂ ಬಾ ಎಂತಾದ್ರೂ ಬಾ ತಡ ಮಾಡಿದ್ರೆ ತಲೆ ತೆಗೆದಿರುವೆ ನಿನ್ನ ಪಾದದಲ್ಲಿ.
ಕಂದ, ನಾನು ಕತ್ತನ್ನು ಕಡಿದುಕೊಳ್ಳದಿದ್ರೆ ಈ ತಾಯಿ ಹಾಗಾದರೆ ಹಾಗಾದರೆ ನನ್ನ ಕತ್ತನ್ನು ಕಡೆದಾಕಮ್ಮ. ಇಲ್ಲ ಮಗು. ಈ ಮಹಾ ತಾಯಿಗೆ 6 ತಲೆಯೂ ಬೇಕಾಗಿಲ್ಲ, 6 ರಕ್ತವೂ ಬೇಕಾಗಿಲ್ಲ. ಅವಳೇನೋ ನೆತ್ತರವನ್ನು ನಿಶ್ಚಯಿಸುವುದಿಲ್ಲ. ಹಾಗಾದರೆ ಹಾಗಾದರೆ ಕೈಯಲ್ಲಿ ಕತ್ತಿ ಏಕಮ್ಮ. ಅದೇನೋ ಭಕ್ತಿಯ ಭಕ್ತಿಯನ್ನು ಬಿಚ್ಚಿ ತೋರಿಸಲಿಕ್ಕೆ ಬಿಚ್ಚು ಕತ್ತಿ ಬೇಕೇನು ಮಾತಾಯಿ? ಈ ಮಾತಾಯಿ ಎಲ್ಲವನ್ನು ಕಾಣುಗಳನ್ನು ಹೇಳುತ್ತಿ, ಆದರೆ ಅವಳಿಗೆ ಗೊತ್ತಾಗದೇನು ನಿಮ್ಮ ಹೃದಯ. ಅಂತ ಭಾಗ್ಯ ಬೇಕಲ್ಲ ಮಗು ನನ್ನ ಅದೃಷ್ಟದಲ್ಲಿ. ಅಮ್ಮ ಅಮ್ಮ, ನಿನ್ನನ್ನು ನೋಡಿದರೆ ನನಗೆ ಅಂಜಿಕೆಯಾಗುತ್ತಿದೆ. ನನ್ನೆಡೆಗೆ ಬಂದ ಈ ಕಳೆ ಭಯಾನಕವಾಗಿದೆ. ಅಮ್ಮ, ನೀನು ಸಾಯಿದಾದರೆ ಮೊದಲು ನನ್ನನ್ನು ಕೊಲ್ಲಮ್ಮ. ಈ ಭೂಮಿಯ ಪಾಲಿನ ಬೇರುಗಳೆಲ್ಲವೂ ಬೀಡಾಗುತ್ತವೆ. ಇದೊಂದೇ ಬೇರು ಕಾತೊಳಕಾಗಿದೆ. ಎದೆಗೆಡುವೇಕೆ ಭಾನುಮತಿ? ಕತ್ತಿ ಎಂಬುದು ಕಂಠದೊಳಿಡಲು ಅದೇ ಮುತ್ತಿನ ಹಾರವಲ್ಲ. ಹಾಗಾದ್ರೆ ಈ ಮುತ್ತನ್ನು ಎದೆಗೊತ್ತಿಕೊಳ್ಳಲಿ, ಇಲ್ಲವೇ ಈ ಕತ್ತಿಯಿಂದ ಎದೆಗೆಡುಕೊಳ್ಳಲಿ. ಅಮ್ಮ ಅಮ್ಮ, ನಿನ್ನನ್ನು ನೋಡಿದರೆ ನನಗೆ ಅಂಜಿಕೆಯಾಗುತ್ತಿದೆ. ನನ್ನೆಡೆಗೆ ಬಂದ ಈ ಕಳೆ ಭಯಾನಕವಾಗಿದೆ. ಅಮ್ಮ, ನೀನು ಸಾಯಿದಾದರೆ ಮೊದಲು ನನ್ನನ್ನು ಕೊಲ್ಲಮ್ಮ. ಇಲ್ಲ ಮಗು, ಸಾಯುವುದಿಲ್ಲ. ಜೀವನದ ಮಮತೆಯ ನಡುವಿಟ್ಟುಕೊಂಡು ಮುಂದಾಗಿ ನಡೆವಿ. ಇನ್ನು ಎಂದಾಯ್ತು ಸಾವು? ಓ ನನ್ನ ಕಂದ. ಭಾನುಮತಿ, ಅಪ್ಪಾಜಿ, ಅಮ್ಮ ಕತ್ತು ಕಳೆದುಕೊಂಡು ಸಾಯಬೇಕೆಂದು ಮಾಡಿದರು. ಅಪ್ಪಾಜಿ, ಅಮ್ಮನ ಕೈ ಬಿಡಬೇಡ, ನಾನೀಗ ಬರುವೆ. ಓ ಭಾನುಮತಿ, ಏನು ಹುಚ್ಚಿದು? ಒಪ್ಪುವ ದಾರಿಯನ್ನು ಬಿಟ್ಟು ತಪ್ಪು ದಾರಿಯನ್ನು ಹಿಡಿದು ಈ ಪಶು ಪದಾರ್ಥವನ್ನು ನಂಬಿ ಪ್ರಾಣ ಪಡಬಹುದು. ಈ ಚಿತ್ರಪಟದಲ್ಲಿ ಅವಿತುಕೊಂಡಿರುವೇ ಆ ನಿನ್ನ ಜಗತ್ತು. ರಾಜೇಂದ್ರ, ಕಮ್ಮದೊಳಗಿಂದ ಬರಲಿಲ್ಲವೇ ಆ ಪ್ರಹ್ಲಾದನ ದೇವರು? ನೆಲದಡಲಿನಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದರೆ ನನಗಂತಹ ಭಾಗ್ಯ ಬೇಡಿದೆ. ಪಾಲಿಗೋ ದೇವರ ಕಲ್ಲೆ ಗಜಾಂತ ಲಕ್ಷ್ಮಿ ಇತ್ತು, ಅಬ್ಬರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಅವೆಲ್ಲವೂ ಇನ್ನು ನನ್ನನ್ನು ಬಿಟ್ಟು ಹೋಗಿಲ್ಲ, ಮುಂದಾದರೂ ಬಿಟ್ಟು ಹೋಗಲಾರು. ಇನ್ನು ನೀನು ನನ್ನ ಮಾವನವರ ಮಾತಿನಂತೆ. ಅಯ್ಯೋ, ಏನ ಮಾವನವರ ಹಂಬಲವೇ ನಿಮ್ಮ ಎದೆಯಾಳದಲ್ಲಿ. ಪರಿಣಾಮ ನೋಡಿಕೊಂಡಾದರೂ ಬಗೆ ಬದಲಾಯಿಸಿಕೊಳ್ಳಬೇಕಲ್ಲ. ನಮ್ಮ ಮಾವನವರ ಎದೆಯಾಳ ನಿರ್ಮಲ, ಆದರೆ ಮಾವನ ಎದೆ ಪರದೆಯು ತುಂಬಿಕೊಂಡಿದೆ ರಾಜಕಾರಣದ ಗುಂಡ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕೊಕ್ಕುವ ರಣ ಹದ್ದಿನ ಚುಚ್ಚು. ಅಕ್ಕನ ಮಕ್ಕಳ ಬಾಳನ್ನು ಪಾಳಗೈದ ನಿಮ್ಮ ಮಾವ ಶಕುನಿ ಪ್ರತಿ ಕಂಸ. ನಿಂದಿಸಬೇಡ ನನ್ನ ಮಾವ ಶಕುನಿಯನ್ನ. ಅಖಿಲ ಜಗತ್ತೆ ನಿಂದಿಸುವುದು ಶಕುನಿಯನ್ನು ಸೂರ್ಯಚಂದ್ರನಿರುವ ಪರ್ಯಾಯ. ಭಾರತ ಮಾತೆಯ ಅವಳಿ ಚವಳಿ ಮಕ್ಕಳಂತಿರುವ ಕೌರವ ಪಾಂಡವರು ಒಡುಕುಟ್ಟಿಸಿ ಇಡೀ ಗುಪ್ಪಿ ಮರಿ ದೊಡ್ಡಾನೆ ಮರಿಯನ್ನು ಮುರಿದು ತಿನ್ನುವಂತೆ ಮಾಡಿಟ್ಟರೆ ನಿಮ್ಮ ಮಾವ ಶಕುನಿ ಭಾರತದ ಬಲಿಕವ್ಯ. ಕೌರವೇಶ, ಎಷ್ಟಾದ್ರೂ ಹಿಂಸೆ, ಜಾರು ಬಿಡದೆ ಕಟ್ಟಿ ಆಸ್ತಿನ ಗತಿ ನಿಂತು ನೋಡುತ್ತಿರಲಿ ಜಗವನ್ನು ಶಾಂತಿಯನ್ನೆತ್ತಿ ಎಂದು. ಓ ಸ್ವಪ್ನ ಮುದ್ರಿತ ಪ್ರಾಣಿ, ನನಗೊಗ್ಗದ ವಿಚಾರ ನನ್ನೆದೆಗೆಸೆದ ಖಡ್ಗಾಬಾರ. ಪತಿಗೆ ಒಗ್ಗದ ಕಲ್ಪನೆಗಳು ಸತಿಗೆ ತರವಲ್ಲ. ಓ ಎನ್ನ ಗೃಹದೇವತೆ, ಇಂತಹ ಅಲುಗಿನಿಂದ ಪಡೆಯಬೇಡೆನ್ನೆದೆಯ ಮತ್ತೆ ಸತಿಸಬೇಡ ಮಾವ ಶಕುನಿಯ. ಹಿಂದೆನ್ನ ಪಾಲಿನ ದೇವನಾಗಿ ಬಂದಿರುವನು, ಅದನ್ನೇ ತಿಳಿಸಲಿಕ್ಕೆ ಬಂದೆ. ಏನದು? ನನ್ನ ಸಾವಿನ ಬಗ್ಗೆ. ನಿಮ್ಮ ಸಾವಿನ ಬಗ್ಗೆ ನರಸಿ, ಈ ಭಾರತದ 18ನೆಯ ದಿನವೆನಿಗೆ ಮೃತ್ಯುವಿನ ದಿನ. ಹೊಂದಿನ ಸಾವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಹಂಚಿಕೆ ಹೇಳಿದನು ಸಂಜಯ ದೇವನು ಮಾವನವರ ಮಾತಿನ ಚಮತ್ಕಾರಗಳಿಸಿದರು. ಹೇಳಿ, ಅದಾವ ಹಂಚಿಕೆ? 18ನೆಯ ದಿನದ ಬೆಳಗಿನಿಂದ ಮರುದಿನದ ಸೂರ್ಯ ಬೆಳಕು
ನಾನು ವೈಶಂಪಾಯನನ ಸರೋವರದಲ್ಲಿ ಮುಳುಗಿರಬೇಕು. 19ನೇ ದಿನದ ಸೂರ್ಯೋದಯದೊಡನೆ ಈ ನಿನ್ನ ಗಂಡನು ಉತ್ತಂಡ ಆಯುಷ್ಯ ಬಂದನು. ಆದರೆ ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲದು ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿದೆ. ಹೇಳಿ ಸ್ವಾಮಿ, ನನ್ನಿಂದ ಯಾವ ಸಹಾಯವಾಗಬೇಕು ಹೇಳಿ. ಕೇಳು ಹಸ್ತಿನಾಪುರದ ಮಹಾರಾಣಿ, ಬಾಣ ಮಂಚದ ಮೇಲೆ ಮಲಗಿರುವ ಭೀಷ್ಮರನ್ನು ಕಂಡು ಕೇಳಿ ತರಬೇಕು ಅವರ ಮೊಳನಲ್ಲಿರುವ ಜಲಸ್ತಂಭ ರತ್ನವನ್ನು. ಆ ಜಲಸ್ತಂಭ ರತ್ನವನ್ನು ಅವರ ತಾಯಿ ಗಂಗಾದೇವಿ ಅವರ ಕೊರಳಿಗೆ ಕಟ್ಟಿರುವುದು. ಆ ಜಲಸ್ತಂಭ ರತ್ನವನ್ನು ಕಟ್ಟಿಕೊಂಡ ಮನುಷ್ಯನು ನೀರೊಳಗೆ ಮುಳುಗಿರಬಹುದು 3 ದಿನಗಳವರೆಗೆ. ಅಂತಹ ರತ್ನ ನಿನ್ನ ಕೈಗೆ ಸಿಕ್ಕುವುದಾದರೆ ನಾನು ಮರಣವನ್ನೇ ಮೀರಿದ ಮೃತ್ಯುಂಜಯ. ಪ್ರಾಣದರಸನ ಪ್ರಾಣ ರಕ್ಷಿಸುವಂತ ರತ್ನವನ್ನು ನಿಮ್ಮ ಕೈ ಒಳಗಿಡುವೆ. ನನ್ನ ಪ್ರಾಣ ಪಕ್ಷನಾದರೂ ತೆತ್ತು. ಸ್ವಾಮಿ, ಬರುವೆ ಸ್ವಾಮಿ. ಮಾಮ, ಈಗ ಮಾತ್ರ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದ್ದೇವೆ. ಮತ್ತೆ ಇದರೊಳಗೆ ಏನಾದರೂ ತಪ್ಪಿದ್ದೇನೆ? ಚಚ, ಎಳ್ಳಿನಷ್ಟಾದರ ತಪ್ಪಿಲ್ಲದು ಧೃತರಾಷ್ಟ್ರ. ನಟನೆಂದರೆ ನೀನೇ ನಟ, ನಟ ಸಾರ್ವಭೌಮ. ನೀ ನಟನೆ ಕಲೆ ದಿಗ್ದರ್ಶಕನು ತಮ್ಮ ಬಡಿಸಿದಿ. ನಿನ್ನಯ ಅಭಿನಯ ಚಾತುರ್ಯದಲ್ಲಿ ದುರ್ಯೋಧನ್ ಭೀಷ್ಮರನ್ನು ಕಂಡು ಕೇಳುವ ಭಾನುಮತಿ ಬಿಚ್ಚಿ ಕೊಡುವ ಜಲಸ್ತಂಭರತ್ನವನ್ನು ಆ ಸುಮತಿ. ಆಗ ನೀನು ಮರಣವನ್ನು ಮೀರಿದ ಮೃತ್ಯುಂಜಯ. ನಾನು ಮರಣ ಮೀರಿದ ಮೃತ್ಯುಂಜಯ. ಹೌದಯ್ಯ, ಹೌದು. ಅಂದ ಬಳಿಕ ನನಗಿನ್ನಾರ ಭಯ? ಮರಣವನ್ನೇ ಮೀರಿದ ಬಳಿಕ ನೀನು ಯಾರು ಭಯವಯ್ಯ? ಎಳ್ಳಿನಷ್ಟಾದರ ಸಂಶಯವಿಲ್ಲ ಈ ಮಾತಿನಲ್ಲಿ. ಮೃತ್ಯುಂಜಯ, ಮೃತ್ಯುಂಜಯ, ನಾನು ಮರಣವನ್ನೇ ಮೀರಿದ ಮೃತ್ಯುಂಜಯ. ಮೃತ್ಯುಂಜಯ, ನೀನು ಮೃತ್ಯುಂಜಯ? ಅಲ್ಲಲ್ಲ, ನಿನ್ನ ಮೃತ್ಯುವಿಗೆ ನೀನೇ ಜಯ. ನಾನು ಒತ್ತಿಸಿದ ಕುರುಕ್ಷೇತ್ರ ರಣಕುಂಡದಲ್ಲಿ ಕಡೆಯ ಬಲಿಯಾಗಲೆಂದುಳಿದ ಕೊನೆಯ ನರಗುಳಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನೆಲ ಮತ್ತು ವೈಶಂಪಾಯನ ಸರಸ್ಸಿಯ ಜಲ. ಎಲವೋ ನನ್ನ ಕೈ ತಳದ ಕುಳವೇ ಎಂದು ನಾನು ನಿಮ್ಮ ಅಪ್ಪನ ಮನೆ ಕಾಲಿಟ್ಟೆನೋ ಅಂದೇ ಮಾರಿವಕ್ಕ ಮನೆ ಎಂತಾಯಿತು ನಿಮ್ಮ ಮನೆ. ಎಲವೋ ಕೌರವ ಕುಣ್ಯೆ, ಏನೊಂದರಿಯದ ನನ್ನ 100 ಜನ ಬಂಧುಗಳನ್ನು ನಿಷ್ಕರಣೆಯಿಂದ ಕೊಲ್ಲಿದ ಪಾಪಿ ನೀನಲ್ಲವೇ? ಆ ಪಾಪಿ ನೀನಲ್ಲವೇ? ಅದರ ಪ್ರತಿಕಾರಕ್ಕಾಗಿ ಆ ಶ್ರೇಣಿಯ ದಾಹವನ್ನು ತೀರ್ಮಾನಕ್ಕಾಗಿ ನಾಳೆ ಬೆಳಗಾಗುವುದೊಳಗೆ ಉಳಿದ ನಿನ್ನೊಬ್ಬನನ್ನು ಕೊಲಿಸಿ ಸ್ವರ್ಗಸ್ಥರಾದ ನನ್ನ ಬಂಧುಗಳಿಗೆ ತುಲಾಮವನಿಟ್ಟು ಪಿಂಡ ಪ್ರದಾನ ಮಾಡುವೆ. ಆ
ಅಗಲಿದ ನನ್ನ ಬಂಧುಗಳ ಆತ್ಮಕ್ಕೂ ಶಾಂತಿ ಶಾಂತಿ ಶಾಂತಿ. ಮಸನವಾಗಿರುವ ನನ್ನ ಎದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ಭಸ್ಮ ಮಾಡಿದನಲ್ಲಿ, ಬ್ರಹ್ಮ ಕಪಾಲಕ್ಕೆ ರಕ್ತ ಕುಡಿಸಿದನಲ್ಲಿ, ಈ ಕುರುಕ್ಷೇತ್ರದಲ್ಲಿ ನರರ ಶಾಪ ತಾಪಗಳ ಭಾರ ಹೊತ್ತು ಹಿಕ್ಕದಲೆ ಕುಕ್ಕದಲೆ ನುಕ್ಕಿ ನಡೆದೆ ನನ್ನದೇ ಆದ ನನ್ನ ಮಾರ್ಗದಲ್ಲಿ. ಭೇದ ನೀತಿಗೆ ಪಟ್ಟ ಕಟ್ಟಿ ಕೊಲೆ ಸುಲಿಗೆ ಸ್ತ್ರೀಯ ಪಣಾದಿಗಳ ವಿಷದ ಬೀಜವನ್ನೇ ಬಿತ್ತಿ ಭಾರತೀಯ ಸಂಪದವನ್ನೇ ಸುಲಿದಿಟ್ಟೆ. ಅಂತ ಕಲಾಜ್ಞರು ಹುಟ್ಟಿದ ಭರತ ಭೂಮಿ ಮಸನವಾಗುವಂತೆ ಮಾಡಿಬಿಟ್ಟೆ. ಹೊರಬಂದೆ ಪರಲೋಕ ಯಾತ್ರೆಗೆ. ಕರ್ಮದ ಗಂಟು ಗದರಿ ಕಟ್ಟಿ ನಮಸ್ತೆ ಉಮಾ ಮಾಧವನೇ. ಮಂಗಳ ಮಸ್ತು ಮಾಧವನೇ, ಹೇಗೆ ನಡೆದಿದೆ ನಿನ್ನ ನಾಟಕ ಸರ್ಪಸೇನೆ? ಚೆನ್ನಾಗಿ ಕಳಕಟ್ಟಿದೆ ಸರ್ಪಭೂಷಣನೇ. ಏನು ಮಾಯೆ ನಾಟಕ ನಿನ್ನದು ನೀಲಾಂಗದನೆ? ನಿನಗೂ ಮಾಯೆ ನೀಲಕಂಠನೆ. ಆ ಮಹಾಮಾಯಾವಿಯನ್ನೇ ಮದುವೆ ಮಾಡಿಕೊಂಡ ಈ ಮಹಾಮಾಯಾವಿಗೂ ಆಶ್ಚರ್ಯವೇ? ಕೃಷ್ಣ, ಆ ಮಾಯೆ, ಆ ನಾರಾಯಣೆ ನಿನ್ನಕ್ಕ ನಾರಾಯಣೆ? ನನ್ನಕ್ಕನ ಕಿವಿ ಚೊಚ್ಚಿದಂತ ನೀನೆಂತ ಅಕ್ಕ ಸಾಲಿಗನು? ಕೃಷ್ಣ, ನಿನ್ನಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ ಎರಡು ಕಣ್ಣುಗಳಿಂದ ಆಗದಂದು ಮೂರನೇ ಕಣ್ಣನ್ನು ಹಣೆಯಲ್ಲಿ ಒತ್ತುಕೊಂಡು ಮುಕ್ಕಣ್ಣ ಎಂದು ಕರೆಸಿಕೊಳ್ಳಬೇಕಾಯಿತು. ಇರಲಿ ಹರಿಯೇ, ಆ ಶಿವನವನ್ನು ಬಿಟ್ಟು ಈ ವೈಸಂಪಾಯನ ಸರಸಿಯ ಬಳಿ ಬಂದುದ್ದೇಕೆ? ಅಯ್ಯೋ ಪಾಪ, ನಿನಗೂ ಅಚ್ಚರಿಯೇ ನೀಲಕಂಠನೆ? ಅಯ್ಯೋ ಪಾಪ, ಏನೊಂದರಿಯದ ಮಹಾತ್ಮನು. ಇರಲಿ, ತಾವೇಕೆ ತಮ್ಮ ತಾಣವನ್ನು ಬಿಟ್ಟು ಬಂದಿದ್ದೇಕಿಲ್ಲಿ? ಅಬ್ಬಾ, ತಿಳಿಯಿಲ್ಲದ ಕೊಲ್ಲನು. ಓ ಗೊಲ್ಲನ ಮಾವನೇ, ಗೊತ್ತುಂಟು, ಆದರೆ ಗೌರಿ ವಲ್ಲಭನ ಗೊತ್ತು ಗೊತ್ತಾಗದು. ಕೃಷ್ಣ, ಆ ಗೌರಿಯೇ ನನ್ನನ್ನು ಕಳಿಸಿಕೊಟ್ಟಳಿಲ್ಲಿಗೆ. ನಿನ್ನಕ್ಕ ನಾರಾಯಣಿ ಅಲ್ಲದೆ ಇನ್ನಾರು ಕೆರಳಿಸುವಂಟು ಸೃಷ್ಟಿ ರಸವನು ನನ್ನ ಕಂಠದಲ್ಲಿ. ಓ ಋಷ್ಣಿಕುಲ ತಿಲಕನೇ, ಸಾವಿರಾರು ಕಲ್ಪನೆಗಳ ತಪಸ್ಸಿಗೂ ಸಾಧ್ಯವಾಗದಷ್ಟು ಸಾಂಖ್ಯವನ್ನು ಸಾಧಿಸಿದನು ಆ ಅಶ್ವತ್ಥಾಮನು. ಆತನ ಅನಂತ ಜನ್ಮಗಳ ಪುಣ್ಯದ ಫಲದಿಂದ ಆತನೀಗ ತಪ್ತ ತೇಜ ಪಿಂಡಾಂಡ. ಆ ತಪ್ತ ತೇಜ ಪಿಂಡಾಂಡದಿಂದ ಹೊರಹೊಮ್ಮಿದವು ತಪನ ಕಿರಣಗಳು. ಕೊನೆಯೂ ಕೈಲಾಸವನ್ನು, ಕೈಲಾಸದಲ್ಲಿ ತುಂಬಿಕೊಂಡಿತು ತಪಸ್ಸಿನ ತಪದ ಜ್ವಾಲೆ. ಆದ್ದರಿಂದ ಕಳುಹಿದಳು ಎನ್ನನ್ನು ಗಿರಜೆ ಅಶ್ವತ್ಥಾಮನಿಗೆ ವರ ಪ್ರದಾನ ಮಾಡೆಂದು. ಓ ನಂದಿ ವಾಹನನೇ, ನಾವು ವರ ಪ್ರದಾನ ಮಾಡಿರಲಿವೆ ಅಶ್ವತ್ಥಾಮನಿಗೆ. ಕೃಷ್ಣ, ದೇವದಾನವರು, ಗಂಧರ್ವ ಕಿಂಪುರುಷರು, ಮಧ್ಯದ ಮಾನವರು ಅವರಿಂದಲೂ ಸೋಲಬಾರದೆಂದು ವರ ಪ್ರದಾನ ಮಾಡುವೆನು ಆ ಅಶ್ವತ್ಥಾಮನಿಗೆ. ತಡೆ ತ್ರಿಶೂಲಧರನೇ, ಕೆಡಿಸಿದರು ನನ್ನ ರುದ್ರ ನಾಟಕವನ್ನು. ಕೃಷ್ಣ, ನಿನ್ನ ನಾಟಕ ಎಂದಿಗೂ ಕೆಡಲಾರದು. ಈ ನಾಟಕದಿಂದ ನೀನಾಗವೇ ರಸಿಕರಿಗೆ ಗುರು. ಈ ನಾಟಕದ ಕಥಾ ಸಂವಿಧಾನ ಆಳವಾದದ್ದು. 9 ರಸಗಳಿಂದ ತುಂಬಿದ ರಸ ಸೃಷ್ಟಿ ರಸಿಕನಿಗೆ ಸಂತೃಷ್ಟಿ. ನನ್ನ ವರದಿಂದ ಅಶ್ವತ್ಥಾಮನನು ಅಜಯನಾದನು. ಆ ದಿನದ ಘನತೆ ಕರಳಿನ ಹೊರಗೆ ಕಾರಣನಾದವನು. ಅಂದೇ ಅವನಿಗೆ ಸೋಲು ಸಿದ್ಧ.
ಕೃಷ್ಣ, ಈಗ ಯುಗಾಂತರದಿಂದ ನೀನೇ ರಚಿಸುತ್ತಿರುವ ಈ ನಾಟಕವನ್ನು ಸಫಲವಾಗು. ಆವದಿನ ಗರತಲಿಯ ಕರಳ ಹುರಿಗೆ ಕಾರುಣನಾಗುವನು ಅಂದೇ ಅವನಿಗೆ ಸೋಲಿಸಿದ್ದ ಅಲ್ಲವೇ ಪರಮಾತ್ಮ? ಮಾರನ ಕಳ ಹೊರೆಸಿ ಮಾರನ ಕಳ ಹೊರೆಸಿ ಪುತ್ರನ ಪಾತ್ರವ ಪುತ್ರನ ಪಾತ್ರವ ಮಾರನ ಕಳ ಹೊರೆಸಿ ಮಾರನ ಕಳ ಹೊರೆಸಿ
ಏನೇ ಮಾರನ ಮಗಳೇ, ನಿನ್ನದಾವ ಕೆಲಸ ಈ ಬ್ರಹ್ಮಚಾರ್ಯ ಬಳಿಯಲ್ಲಿ? ಶೃಂಗಾರದ ಕಣ್ಣಿಲ್ಲವೇ ಈ ಬ್ರಹ್ಮಚಾರಿ? ಶೃಂಗಾರ ತೋರಲು ಬಂದಿರುವೆಯ? ಶೃಂಗಾರ ಬಂದಿದ್ದು ಈ ಬ್ರಹ್ಮಚಾರಿಗೆ, ಆದರೆ ಸೌಂದರ್ಯದಲ್ಲಿರುವ ಶಿವತ್ವವನ್ನು ಕಾಣಬಹುದು. ಹಾಗಾದರೆ ದಿಕ್ಕಿಯ ಶೃಂಗಾರದ ಕಣ್ಣು? ಸೌಂದರ್ಯದಲ್ಲಿರುವ ಸ್ವಾದ ಸೇರಿಸುವುದು. ಸೌಂದರ್ಯದಲ್ಲಿ ಶಿವತತ್ವ ಉಂಟು. ಹಾಗೆ ನನ್ನ ಒಳಗನಿ ಹೇಳುತ್ತಿದೆ. ಯಾವಾಗಲೂ ನಿಮ್ಮ ಒಳ ಧ್ವನಿ ನುಡಿಯುತ್ತಿದೆ. ಅಂತಹ ವೇಳೆ ಉದ್ಭವಿಸಿದಲ್ಲಿ ಈಗ ಏನೆಂದು ನುಡಿಸುತ್ತಿದೆ ನಿಮ್ಮ ಒಳ ಧ್ವನಿ? ಮನ್ಮಥನನ್ನು ಸೋಲಿಸಲಿ. ನೀನೇನು ಶಿವನೇ? ಶಿವನಾಗಿರದಿದ್ದರೂ ಸಂಕ್ಷಿಪ್ತ ಶಿವನು. ಏನೇ ಮಾರನ ಮಗಳೇ, ಈಗ ಏ ಮನ್ಮಥನ ಮಗಳೇ, ಇಲ್ಲಿ ಬೀಸುತ್ತಿರುವ ಗಾಳಿ ಕಾಮನ ಗಾಳಿ ಅಲ್ಲ, ವೈರಾಗ್ಯ ಸಿದ್ಧ ಗಾಳಿ. ಓ ಅನಂಗ ಪುಷ್ಪ, ಓ ತಂಗಿಯೇ, ಮಂಗಳಾಗಿಯೇ, ಹಿಂದಿರುಗು ಹಿಂದಿರುಗು. ಹಿಂದಿರುಗಲಿಕ್ಕೆ ಬಂದವಳಲ್ಲ, ಈ ನಿಮ್ಮ ವಿರಾಗ ರತಿಯನ್ನು ಬಿಡಿಸಲಿಕ್ಕೆ ಬಂದ ಬಾರ ಮದ ಮೋಹನ, ಬಾರ ಮದ ಮೋಹನ, ಇದೇ ಸುದಿನ ಮಧುರ ಮಿಲನ, ಇದೇ ಸುದಿನ ಮಧುರ ಮಿಲನ, ಸರಸ ಸದನ ಲಲನ ಮನವೋ ಆಹಾ ಬಾರ ಮನ ಮೋಹನ. ಮುಕ್ತಾಯವಾಯಿತೆ ನನ್ನ ನೃತ್ಯ. ಕುಣಿ ಕುಣಿದು ಮಣಿ ಮಣಿದು ಮೈಯೆಲ್ಲ ಹಣ್ಣು ಹಣ್ಣು ಆಯಿತೆ. ಓ ಎಣ್ಣೆ, ನಿನ್ನ ಹುಬ್ಬುಗಳ ಆರಾಟ, ಕಡೆಗಣ್ಣಿನ ನೋಟದ ಕೂರಾಟ, ಮರಳು ಮಾನವ ನೆನೆಗೆ ಮಾಯೆಯ ಮಾಟ, ಅವೇನು ಕೊಡಲಾರು ಈ ಬ್ರಹ್ಮಚಾರಿಗಳಿಗೆ ಕಾಟ. ಓ ಚೆನ್ನ, ಈ ಚಂದ್ರಮುಖಿಯ ಇಂತಹ ಚಂದ್ರಮುಖವೂ ಕೂಡ ಕಡೆಗೊಂದು ದಿನ ಸುಡುಗಾಡಿನ ತಲೆ ಹೋಗಿ ಆ ಕಲ್ಪನೆಯಿಂದಲೇ ನೀನು ಭೈರಾಗಿ. ಓ ತರುಣ ಬ್ರಹ್ಮಚಾರಿ,
ಹಕ್ಕಿ ಸಮುದ್ರ ನಾಡಬಲ್ಲದೆ? ಹಕ್ಕಿಯಾಗಿ ಹಾರಿ ಬಂದು ವೈರಾಗ್ಯ ಬೆಟ್ಟದೋ ಕುಳಿತು ತಪಸ್ಸು ಮಾಡಿ ಮನ್ಮಥನನ್ನು ಗೆದ್ದು ಸಮುದ್ರವನ್ನು ಆರುವ ಹನುಮಂತನಾಗಿ ಹಸ್ತಿನಾವತಿಗೆ ಹಿಂದಿರುಗ. ಹೊರಡು ಹೊರಡು ಹೋಗಣೆಯ ಮಗಳೇ. ಕಾಮನೊಡ್ಡುವ ಬಲೆಗೆ ಬೀಳದವರು ಅಪರೂಪ. ಮನ್ಮಥನನ್ನು ಗೆದ್ದ ಮಹಾತ್ಮ ನೀನಾದೆ. ನಾನು ಕಾಮಾರ್ಥ ಚಂಚಲ ಪ್ರಾಣಿ, ನೀನು ಚಿರಂಜೀವಿಯಾಗ. ಶಂಭೋ ಶಂಕರ ಮಹಾದೇವ. ಅಶ್ವತ್ಥಾಮ, ಮರೆಯಾಯಿತು ಮದನ ಸ್ತ್ರೀ ರೂಪ. ಇಗೋ ಮೈದಾರಿ ಮದನವರಿ. ಅಶ್ವತ್ಥಾಮ, ನನ್ನನ್ನು ಪ್ರಸನ್ನೀಕರಿಸಿಕೊಳ್ಳಲಿಕ್ಕೆ ಅರ್ಜುನನಿಗೆ 1 ವರ್ಷ ಬೇಕಾಯಿತು. ನಿನಗೆ ದಿನ 3 ಸಾಕಾಯಿತು. ಒಲಿದೆನು ನಿನ್ನ ಹಣೆಯೋಡಿಡುವೆ ಈ ಮಣೆಯ. ಕಲ್ಪದ ಕಜ್ಜೆಯನ್ನು 3 ಮುಕ್ಕಾಲುಗಳಿಗಳು ಮುಗಿಸುವಷ್ಟು ಬಲ ಬಂದಿದೆ. ನಿನ್ನೋಳು ಈ ಮನೆಯ ಮಾತ್ಮ ಇಲ್ಲ. ಓ ಚೆನ್ನ, ಕೊರೆಯಿದರೂ ಗರತಿಯ ಕರಳನ್ನು. ಚಿರಂಜೀವಿ, ಗರತೆಯ ಕರಳು ಕೊರದರೆ ಉದುರಿರುವುದು ಈ ನಿನ್ನ ಹಣೆಯ ಮಣೆ. ಆಗ ಈ ಜಗದ ಅಪಾಶ್ಯಕ್ಕೆಲ್ಲ ನೀನೇ ಹೊಣೆ.